ಒಂದು ಸಣ್ಣ ಪಟ್ಟಣದಲ್ಲಿ ರಮಣಮ್ಮ ಎಂಬ ವಯಸ್ಸಾದ ಮಹಿಳೆ ಬದುಕುತ್ತಿದ್ದಳು. ಅವಳು ತನ್ನ ಮಗ ಶಶಿಧರನನ್ನು ಬಹಳ ಪ್ರೀತಿಸುತ್ತಿದ್ದಳು. ಶಶಿಧರ ನಗರದಲ್ಲಿ ಕೆಲಸ ಮಾಡುತ್ತಿದ್ದ. ಆದರೆ ತನ್ನ ತಾಯಿಯನ್ನು ನೋಡಿಕೊಳ್ಳಲು ತಿಂಗಳಿಗೆ ಒಂದು ಸಲ ಮನೆಗೆ ಬರುತ್ತಿದ್ದ. ರಮಣಮ್ಮ ಸದಾ ತನ್ನ ಮಗನಿಗೆ ಒಳ್ಳೆಯ ಹೆಂಡತಿ ಸಿಕ್ಕಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಿದ್ದಳು. ಒಂದು ದಿನ ಶಶಿಧರನು ಕಚೇರಿಯ ಸಹೋದ್ಯೋಗಿನಿ ಸುಧಾಳನ್ನು ಮದುವೆಯಾದನು. ಸುಧಾ ವಿದ್ಯಾವಂತಳು, ಸಂಸ್ಕಾರ ಹೊಂದಿದಳು, ಆದರೆ ನಗರದಲ್ಲಿ ಬೆಳೆದವಳು. ಅತ್ತೆ ಸೊಸೆ ಮೊದಲ ಭೇಟಿಯಲ್ಲಿ ಒಬ್ಬರ ಬಗ್ಗೆ ಒಬ್ಬರು ಒಳ್ಳೆಯ ಅಭಿಪ್ರಾಯ ಹೊಂದಿದ್ದರು. ಆದರೆ ಕೆಲವು ದಿನಗಳ ಬಳಿಕ ಮನೆಗೆ ಸೇರಿದ ಬದುಕು ಶುರುವಾದಾಗ ಸಣ್ಣ ಸಣ್ಣ ವಿಷಯಗಳಲ್ಲಿ ಭಿನ್ನಾಭಿಪ್ರಾಯಗಳು ಹುಟ್ಟತೊಡಗಿದವು. ರಮಣಮ್ಮ ಹಳೆಯ ಪದ್ಧತಿಯ ಮಹಿಳೆ. ಅವಳು ಬೆಳಿಗ್ಗೆ ಎದ್ದಾಕ್ಷಣ ದೇವರ ಪೂಜೆ, ಹಾಲು ಕುದಿಸುವುದು, ಮನೆಯ ಕೆಲಸ ಮಾಡುವುದು ಎಂಬ ರೂಢಿಯಲ್ಲಿದ್ದಳು. ಸುಧಾ ಕೆಲಸಕ್ಕೆ ಹೋಗುವ ಆಧುನಿಕ ಮಹಿಳೆ. ಸಮಯ ಉಳಿಸಲು ಎಲ್ಲವೂ ವೇಗವಾಗಿ ಮಾಡುವ ಹಠ. ಒಂದು ದಿನ ರಮಣಮ್ಮ ಹೇಳಿದಳು, ಮಗುವೆ, ಹಾಲು ಕುದಿಸುವ ಮೊದಲು ನೀರು ಹಾಕಬೇಡ, ಅದು ಹಳೆಯ ಪದ್ಧತಿಯಲ್ಲ. ಸುಧಾ ನಗುತ್ತಾ ಹೇಳಿದಳು, ಅಮ್ಮ, ಹೀಗೆ ಮಾಡಿದರೆ ಹಾಲು ಒಲೆಯ ಮೇಲೆ ಉಕ್ಕುವುದಿಲ್ಲ, ನಾನು ಕೆಲಸಕ್ಕೆ ತಡವಾಗುವುದಿಲ್ಲ. ಆ ಮಾತು ರಮಣಮ್ಮಗೆ ತಾಗಿತ್ತು. ಅವಳು ಮೌನವಾಗಿದ್ದರೂ ಮನದೊಳಗೆ ಅಸಮಾಧಾನ ಹುಟ್ಟಿತು. ಕಾಲ ಕಳೆಯುತ್ತಿದ್ದಂತೆ ಈ ಸಣ್ಣ ಸಣ್ಣ ವ್ಯತ್ಯಾಸಗಳು ದೊಡ್ಡದಾಗಿ ಬೆಳೆದವು. ಶಶಿಧರ ಮಧ್ಯದಲ್ಲಿ ಸಿಕ್ಕಿ ನಾಚುತ್ತಿದ್ದ. ಅವನಿಗೆ ತಾಯಿಯನ್ನು, ಹೆಂಡತಿಯನ್ನು ಇಷ್ಟವಿತ್ತು. ಆದರೆ ಇಬ್ಬರ ನಡುವಿನ ಅಂತರ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿತ್ತು. ಒಂದು ದಿನ ರಮಣಮ್ಮಗೆ ಜ್ವರ ಬಂತು. ಸುಧಾ ಆಫೀಸ್ ಬಿಡದೆ ಅವಳಿಗೆ ಆಹಾರ ಮಾಡಿಕೊಟ್ಟಳು, ಔಷಧಿ ಕೊಟ್ಟಳು. ರಾತ್ರಿ ಜ್ವರ ಕಡಿಮೆಯಾದಾಗ ರಮಣಮ್ಮ ಕಣ್ಣೀರು ಹಾಕಿ ಹೇಳಿದಳು, ಸುಧಾ, ನಿನ್ನ ಬಗ್ಗೆ ನಾನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೆ. ನೀನು ನನ್ನ ಮಗಳಂತೆ ನೋಡಿಕೊಳ್ಳುತ್ತಿದ್ದೀಯ. ಸುಧಾ ಹತ್ತಿರ ಬಂದು ರಮಣಮ್ಮನ ಕೈ ಹಿಡಿದು ಹೇಳಿದಳು, ಅಮ್ಮ, ನಾನು ನಿಮ್ಮ ಹೆಂಡತಿಯಲ್ಲ, ನಿಮ್ಮ ಮಗಳು. ಆದರೆ ನಾನು ನಿಮ್ಮ ಕಾಲದ ಮಗಳು ಅಲ್ಲ. ನಾನು ಹೊಸ ಕಾಲದವಳು. ನಮ್ಮ ಜೀವನದ ವಿಧಾನ ಬೇರೆಯಾದರೂ ಮನಸ್ಸು ಒಂದೇ. ಆ ದಿನದಿಂದ ಅವರ ಮನೆಯಲ್ಲಿ ಬದಲಾವಣೆ ಕಾಣಿಸಿತು. ರಮಣಮ್ಮ ಹೊಸದನ್ನು ಕಲಿಯಲು ಶುರು ಮಾಡಿದಳು. ಮೊಬೈಲ್ ಬಳಕೆ, ಆನ್ಲೈನ್ ಪೂಜೆ, ಹೊಸ ಪಾಕಶಾಲೆ ವಿಧಾನಗಳು. ಸುಧಾ ಕೂಡ ಅತ್ತೆಗೆ ಸಮಯ ಕೊಡಲು ಪ್ರಾರಂಭಿಸಿದಳು. ಇಬ್ಬರು ಒಟ್ಟಿಗೆ ಕುಳಿತು ಮಾತನಾಡುತ್ತಿದ್ದರೆ ಶಶಿಧರ ಅಚ್ಚರಿಗೊಳಗಾಗುತ್ತಿದ್ದ. ಒಂದು ಸಂಜೆ ಶಶಿಧರ ಹೇಳಿದ, ನಿಮ್ಮಿಬ್ಬರನ್ನು ನೋಡಿದರೆ ನನಗೆ ತಾಯಿಯೂ ಹೆಂಡತಿಯೂ ಅಲ್ಲ, ಇಬ್ಬರು ಉತ್ತಮ ಸ್ನೇಹಿತೆಯರಂತೆ ಕಾಣಿಸುತ್ತೀರಿ. ರಮಣಮ್ಮ ನಗುತ್ತಾ ಹೇಳಿದಳು, ನಿಜ ಮಗನೇ, ಸಾಸ್ ಮತ್ತು ಬಹು ಶತ್ರುಗಳಲ್ಲ, ಪರಸ್ಪರ ಅರ್ಥ ಮಾಡಿಕೊಂಡರೆ ಸ್ನೇಹಿತರಾಗಬಹುದು. ಅಂದಿನಿಂದ ಆ ಮನೆಯಲ್ಲೇ ಶಾಂತಿ, ಸಂತೋಷ ನೆಲೆಸಿತು. ಅತ್ತೆ ಸೊಸೆ ಇಬ್ಬರು ಸೇರಿ ಎಲ್ಲ ಕಾರ್ಯಗಳಲ್ಲಿ ಒಬ್ಬರಿಗೊಬ್ಬರು ನೆರವಾದರು. ಹಬ್ಬ, ಉತ್ಸವ ಬಂದಾಗ ಇಬ್ಬರೂ ಒಟ್ಟಿಗೆ ಅಡುಗೆ ಮಾಡುತ್ತಿದ್ದರು. ಬೇರೆಯವರಿಗೆ ಅತ್ತೆ ಸೊಸೆ ಅಸಹ್ಯ, ಜಗಳದ ಉದಾಹರಣೆಯಾಗಿದ್ದರೆ ಇವರಿಬ್ಬರು ಪ್ರೀತಿಯ ಮಾದರಿಯಾದರು. ಕಾಲ ಕಳೆಯುತ್ತಿದ್ದಂತೆ ರಮಣಮ್ಮ ವಯಸ್ಸಾದರು. ಸುಧಾ ಅವಳನ್ನು ತನ್ನ ತಾಯಿಯಂತೆ ನೋಡಿಕೊಂಡು ದಿನವೂ ಅವಳ ಪಾದ ಸ್ಪರ್ಶಿಸಿ ಆಶೀರ್ವಾದ ಪಡೆಯುತ್ತಿದ್ದಳು. ಅವರಿಬ್ಬರ ಜೀವನ ಕಥೆ ಇತರ ಮನೆಗಳಿಗೆ ಒಂದು ಪಾಠವಾಯಿತು. ಅರ್ಥ ಮಾಡಿಕೊಳ್ಳುವ ಮನಸ್ಸಿದ್ದರೆ ಸಂಬಂಧದ ಅಂತರ ಕೇವಲ ಒಂದು ಮಾತಿನಿಂದಲೇ ಕಡಿಮೆಯಾಗಬಹುದು.